ವರಮಹಾಲಕ್ಷ್ಮಿ ಹಿಂದಿನ ದಿನ ನಾನು ಕಂಡಿರೋ ಪ್ರಕಾರ ಯಾರು ನಿದ್ದೆನೇ ಮಾಡಲ್ಲ. ಭಕ್ತಿಯಿಂದ ಮಡಿಯಿಂದ ಮಾಡ್ತಕ್ಕಂಥ ಪೂಜೆನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಈ ವರ್ಷ 2026 21ನೇ ತಾರೀಕು ಬಂದಿರುತ್ತೆ. ಎಲ್ಲ ಟೋಟಲ್ ಮಾಡಿದಾಗೂ 21 ಬರುತ್ತೆ. ಇದು ಬಹಳ ವಿಶೇಷ ಅಂತ ಹೇಳ್ಬೋದು. ಈ ವರ್ಷಕ್ಕೆ 3 ಅನ್ನೋದು ಬಹಳ ಪಾಸಿಟಿವ್ ನಂಬರ್. ಯಾರೆಲ್ಲ ಮನೆ ಕಟ್ಟಬೇಕು, ಯಾರೆಲ್ಲ ಜಾಗ ತಗೊಳ್ಬೇಕು, ಅಥವಾ ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಅವರೆಲ್ಲ ಕೆಲಸ ಕಾರ್ಯಗಳು. ಈ ಒಂದು ದಿನ ಯಾವ ಬಣ್ಣದಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಬಣ್ಣ ಅದೃಷ್ಟನ ತರುತ್ತೆ? ಈ ವರ್ಷಕ್ಕೆ ಲಕ್ಕನ್ನ ತಂದ್ಕೊಡುವಂತ ಒಂದು ಬಣ್ಣ ಆಗಿದೆ. ಇಡೀ ಹಿಂದಿನ ದಿನ ಆ ದೇವ್ರಿಗೆ ಏನ್ ಬೇಕು ಅಲಂಕಾರ ಆಗಿರ್ಬೋದು, ಪ್ರಿಪರೇಷನ್ ಆಗಿರ್ಬೋದು, ಯಾಕಂದ್ರೆ ಈಗೆಲ್ಲ ತುಂಬಾ ಆಡಂಬರವಾಗಿ ಮಾಡ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಕಾವ್ಯ ಗೌಡ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಇನ್ನೇನು ಆಷಾಢ ಮಾಸ ಮುಗಿತಾ ಬಂತು, ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೆ. ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಸಾಲು ಬರ್ತಾನೆ ಇದೆ. ಸೊ ನಮ್ಮೆಲ್ಲರ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥದ್ದು ಯಾವುದು? ಶ್ರಾವಣ ಮಾಸದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತಿದ್ದಾರೆ ಕ್ರಿಸ್ಟಲ್ ಆಸ್ಟ್ರೋನ್ಯೂಮರಾಲಜಿಸ್ಟ್ ಮಿತಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಇನ್ನೇನು ಆಷಾಢ ಮಾಸ ಸ್ಟಾರ್ಟ್ ಆಗ್ತದೆ, ಕೆಲವೇ ದಿನಗಳಷ್ಟೇ ಇದೆ ಆಷಾಢ ಮಾಸಕ್ಕೆ. ಸೊ ಈ ಆಷಾಢ ಮಾಸದಲ್ಲಿ ಬರುವಂಥದ್ದು ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೂ ಎಲ್ಲಿಲ್ಲದ ವಿಜೃಂಭಣೆ, ಅಂದರೆ ಖುಷಿ, ಸಂತೋಷ. ಒಂದು ತಿಂಗಳು 15 ದಿನ ಮುಂಚೆಯಿಂದನೇ ತಯಾರಿಗಳನ್ನ ನಡೆಸ್ಕೊಳ್ತಾ ಇರ್ತಾರೆ. ಈ ಆಷಾಢ ಮಾಸದಲ್ಲಿ ಮೊದಲ ಹಬ್ಬನ, ಈ ವರಮಹಾಲಕ್ಷ್ಮಿ ಹಬ್ಬನ ಯಾವ ದಿನದಲ್ಲಿ ಬಂದಿದೆ, ಯಾವ ಕಾಂಬಿನೇಷನ್ಸಲ್ಲಿ ಬಂದಿದೆ? ನೋಡಿ, ನಮ್ಮ ಪಾರಂಪರಿಕವಾಗಿ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬ ಅಂತ ಹೇಳ್ಬೋದು. ಆಷಾಢ ಅಂತ ಬಂದಾಗ ಆಷಾಢ ಮಾಸ ಮುಗಿದಿದ ತಕ್ಷಣ ಮೊದಲನೇ ಹಬ್ಬ ಬರೋದೆ ವರಮಹಾಲಕ್ಷ್ಮಿ ಹಬ್ಬ. ಅದು ಪ್ರತಿ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಬರುತ್ತೆ. ಈ ಎರಡನೇ ಶುಕ್ರವಾರ ಕರೆಕ್ಟಾಗಿ ಎಲ್ಲರೂ ಮಾಡೋರು ಈ ಮಾಡ್ತಕ್ಕಂಥ ಎರಡನೇ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೋದು. ಅಕಸ್ಮಾತ್ ಏನಾದರೂ ವಿಳಂಬ ಆಗಿದ್ರೆ, ಮನೆಯಲ್ಲಿ ಮಾಡ್ತಕ್ಕಂಥ ಪ್ರಸಂಗ ಇಲ್ಲ ಅಂತಂದ್ರೆ 3ನೇ ಶುಕ್ರವಾರ ಆಗಿರ್ಬೋದು, 4ನೇ ಶುಕ್ರವಾರ ಆಗಿರ್ಬೋದು ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಮಾಡ್ಕೊಳ್ಳೋ ಅಂಥ ಒಂದು ಸಂದರ್ಭಗಳು ಬಂದಾಗ ಆ ಥರ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಬಟ್ ಎಲ್ಲ ಒಂದೇನಪ್ಪ ಅಂತಂದ್ರೆ, ಮೊದಲಿಗೆ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಏನಿದೆ, ಆ 2ನೇ ಶುಕ್ರವಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ನೋಡಿ, ಈ ವರ್ಷ 2026ಕ್ಕೆ 21ನೇ ತಾರೀಕು ಬಂದಿರುತ್ತೆ. 21/8/2026 ನ್ಯೂಮರಾಲಜಿ ಪ್ರಕಾರ ಟೋಟಲ್ ಮಾಡಿದಾಗ 3 and 3 ಕಾಂಬಿನೇಷನ್ ಬರುತ್ತೆ. ಅಂದರೆ 21 ಎಲ್ಲ ಟೋಟಲ್ ಮಾಡಿದಾಗೂ 21 ಬರುತ್ತೆ. ಇದು ಬಹಳ ವಿಶೇಷ ಅಂತ ಹೇಳ್ಬೋದು. ಮೊದಲಿಗೆ ಅಂದ್ರೆ ಸಂಖ್ಯೆಗಳನ್ನ ಕೂಡಿದಾಗ. ಹೌದು, ಈ 3 and 3 ಕಾಂಬಿನೇಷನ್ ಅಂತ ಅಂದಾಗ ಗುರುವಿನ ಒಂದು ಸಂಖ್ಯೆ ಅಂತ ಹೇಳ್ತೀವಿ. ಅದರಲ್ಲೂ ಈ ವರ್ಷಕ್ಕೆ 3 ಅನ್ನೋದು ಬಹಳ ಪಾಸಿಟಿವ್ ನಂಬರ್. ಇದನ್ನ ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಆ 3ನೇ ತಾರೀಕೆ ಹಬ್ಬ ಬರ್ತಿರೋದು ನಮ್ಮ ಒಂದು ವಿಶೇಷ ಅಂತ ಹೇಳ್ಬೋದು, ಒಂದು ಅದೃಷ್ಟ ಅಂತ ಕೂಡ ಹೇಳ್ಬೋದು. ಸೊ 3 and 3 ಕಾಂಬಿನೇಷನ್ ಅಂತಂದ್ರೆ ಈ ವರ್ಷದ ಸಿಕ್ಕಾಪಟ್ಟೆ ರಾಜಯೋಗದ ದಿನ ಅಂತ ಕೂಡ ಹೇಳ್ಬೋದು ಅವತ್ತಿನ ದಿನ. ಯಾಕಂದ್ರೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಅವತ್ತಿನ ದಿನ ನಾವು ಏನೆಲ್ಲ ಬೇಡ್ಕೊಳ್ತೀವಿ ದೇವ್ರಿಗೆ ಅನ್ನೋದು ತುಂಬ. ಯಾಕಂದ್ರೆ ಒಂದು ವರ್ಷದಿಂದ ಹೆಣ್ಣು ಮಕ್ಕಳು ಕಾಯ್ತಿರ್ತಾರೆ. ಜೊತೆಗೆ ಈ ಹಬ್ಬದ ತಯಾರಿನ ಸರಿಸುಮಾರು ಒಂದು 15 ದಿವಸದಿಂದ ಮಾಡ್ಕೊಳ್ತಾ ಹೋಗ್ತಾರೆ. ಮನೆ ಒಂದು ಸ್ವಚ್ಛ ಮಾಡೋ ಕಾರ್ಯಕ್ರಮದಿಂದ ಹಿಡಿದು ಮನೆ ಕ್ಲೀನ್ ಮಾಡ್ತಕ್ಕಂಥದ್ದು, ಜೊತೆಗೆ ದೇವ್ರಿಗೆ ಬೇಕಾಗಿರುವಂತಹ ಒಡವೆ, ವಸ್ತ್ರ, ಜೊತೆಗೆ ಬಟ್ಟೆ. ಇವಾಗ ಯಾವುದೇ ಒಂದು ಅಂಗಡಿಗೆ ಹೋಗಿ ನೀವು ತುಂಬಾ ಜನ, ಯಾಕಪ್ಪ ಅಂದ್ರೆ ಇದು ಆಷಾಢದಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಮದುವೆ ಅಲ್ಲ, ಮುಂಜಿ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಣು ಮಕ್ಕಳಂತೂ ತುಂಬ ಕಾತರದಿಂದ ವರ್ಷಕ್ಕೆ ಒಂದು ಸತಿ ಹಬ್ಬಕ್ಕೆ ಕಾಯ್ತಾ ಇರ್ತಾರೆ. ಅದು ದೇವ್ರನ್ನ ಕೂಡಿಸಿ ಮನೆಯಲ್ಲಿ ಪೂಜೆ ಮಾಡಿ. ಯಾಕಂತಂದರೆ ಲಕ್ಷ್ಮಿ ಅಂತ ಅಂದ್ರೇ ಗೊತ್ತು ಎಲ್ಲರಿಗೂ. ಆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಪಾಪ ಎಲ್ಲ ನೀಟ್ ಮಾಡಿ, ಕ್ಲೀನ್ ಮಾಡಿ, ಹಬ್ಬದ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಶ್ರಮ ಕೂಡ ವಹಿಸಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಇದಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ ಏನಪ್ಪ ಅಂತಂದರೆ,
ಕೆಲವೊಂದು ಈ ಒಳ್ಳೆ ದಿನ ಬಂದಿರೋದ್ರಿಂದ ಕೆಲವೊಂದು ನಕ್ಷತ್ರಗಳಿರುತ್ತೆ. ನಕ್ಷತ್ರ ಆಗಿರ್ಬೋದು ಅಥವಾ ಆ ಒಂದು ದಿನಕ್ಕೆ ಬಣ್ಣ ಆಗಿರ್ಬೋದು. ಏನು ಪಾಸಿಟಿವ್ ಬಣ್ಣವನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ದೇವರಿಗೆ ಉಡ್ಸೋ ಸೀರೆಯಿಂದ ಹಿಡಿದು ಮನೇಲಿ ಮಾಡ್ತಕ್ಕಂಥ ನೈವೇದ್ಯ, ಮತ್ತೆ ಯಾವ ಟೈಮ್‌ಗೆ ಪೂಜೆ ಮಾಡಬೇಕು, ಆ ದಿನದಲ್ಲಿ ಏನು ವಿಶೇಷತೆ ಇದೆ, ನಾವೇನನ್ನ ಕೇಳ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಮುಖ್ಯವಾಗಿ ಈ ಒಂದು 5 ವಿಷಯಗಳನ್ನ ತಿಳ್ಕೊಂಡ್ರೆ ಮಾಮೂಲಿ ಇನ್ನೆಲ್ಲರೂ ಮಾಡ್ತಕ್ಕಂಥದ್ದು. ಯಾಕಂದ್ರೆ ತುಂಬಾ ಬಹಳ ಭಕ್ತಿಯಿಂದ ಮಡಿಯಿಂದ ಮಾಡ್ತಕ್ಕಂಥ ಪೂಜೆನೆ ವರಮಹಾಲಕ್ಷ್ಮಿ ಹಬ್ಬ ಆಗಿರುತ್ತೆ. ಹಾಗಾಗಿ ಆ ಹಬ್ಬಕ್ಕೆ ಇನ್ನು ಹಣ್ಣು ಹಂಪಲು ಹೂವು ಎಲ್ಲವೂ ಕೂಡ ನಾರ್ಮಲ್ ಆಗಿ ತಂದೆ ತರ್ತಾರೆ, ಇಟ್ಟೇ ಇಡ್ತಾರೆ. ನಾವು ಹೇಳಿದ್ರು ಸರಿ ಹೇಳ್ದಿದ್ರು ಸರಿ. ಮತ್ತೆ ಅದಕ್ಕಿಂತ ಮಿಗಿಲಾಗಿ ಹೆಣ್ಮಕ್ಳಿಗೆ ಏನೋ ಒಂದು ಸಂಭ್ರಮ. ಸಂಭ್ರಮ ಅಂದ್ರೆ ದೇವ್ರನ್ನ ಅಲಂಕಾರ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಜೊತೆಗೆ ತಾವು ಅಲಂಕಾರ ಮಾಡ್ಕೊಳ್ಳೋವಂಥದ್ದು. ಇದೆಲ್ಲನೂ ಈ ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥ ಈ ಹಬ್ಬದಲ್ಲಿ ಎಲ್ಲರ ಮನೇಲೂ ಏನೋ ಒಂಥರ ಕಳೆ ಅಂತ ಹೇಳ್ಬೋದು. ಅದನ್ನ ನಾವು ನೋಡ್ತಾ ಬಂದಿದ್ದೀವಿ. ಈಗಂತೂ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ರೆಡಿಯಾಗಿ ನಿಂತಿರ್ತಾರೆ. ಇದನ್ನೆಲ್ಲ ಈ ಒಂದು ಯುಗದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನೋಡಿ 21ನೇ ತಾರೀಕು ಶುಕ್ರವಾರ 21/8/2026 ಈ ಡೇಟಲ್ಲಿ 3 and 3 ಕಾಂಬಿನೇಷನ್ನು 3 ಅಂತ ಅನ್ನೋದು ಬರೋದು ತುಂಬ ರಾಜಯೋಗ ಅಂತ ಹೇಳ್ಬೋದು. ನೋಡಿ ಅವತ್ತಿನ ದಿನಕ್ಕೆ ಬೆಳಿಗ್ಗೆ ಅಂತ ಬಂದಾಗ ಅನುರಾಧ ನಕ್ಷತ್ರ ಬರುತ್ತೆ. ಅನುರಾಧ ನಕ್ಷತ್ರ ಅಂದರೆ ಶನಿ ನಕ್ಷತ್ರ. ವಿಶೇಷ ಏನಪ್ಪ ಅಂತಂದರೆ ಬೆಳಗ್ಗೆ ಮಾಡೋರಿಗೆ ಒಂದು ನಕ್ಷತ್ರ ಸಿಕ್ಕತ್ತೆ, ಸಂಜೆ ಮಾಡೋರಿಗೆ ಒಂದು ನಕ್ಷತ್ರ ಸಿಕ್ಕತ್ತೆ. ಕೆಲವೊಂದು ಮನೆಗಳಲ್ಲಿ ಮುಂಜಾನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದಿರುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಿರುತ್ತೆ. ಕೆಲವೊಂದು ಮನೆತನದಲ್ಲಿ ಏನಿರುತ್ತೆ ಸಂಜೆ ಗೋಧೂಳಿ ಸಮಯ ಅಂತ ನಾವೇನು ಹೇಳ್ತೀವಿ 6 ಗಂಟೆ 5:30 6 ಗಂಟೆ 6 ಗಂಟೆಯಿಂದ 6:30 ಈ ಟೈಮಲ್ಲಿ ಲಕ್ಷ್ಮಿಯನ್ನು ಬರಮಾಡಿಕೊಳ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ಮಾಡ್ತಾ ಬರ್ತಾರೆ. ಅದರಲ್ಲಿ ಸಂಜೆ ಅಂತ ಬಂದಾಗ ಬೆಳಿಗ್ಗೆ ಮುಂಜಾನೆ ಸಮಯದಲ್ಲಿ ಅನುರಾಧ ನಕ್ಷತ್ರ ಬರುತ್ತೆ, ಶನಿ ನಕ್ಷತ್ರ ಬರುತ್ತೆ. ಅವತ್ತಿನ ರಾಶಿ ಬಂದು ವೃಶ್ಚಿಕ ರಾಶಿ ಇರುತ್ತೆ. ಸೊ ಸಂಜೆ ಅಂತ ಬಂದಾಗ ಸಂಜೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಜೆ 6 ಗಂಟೆ ಅಂತ ಬಂದಾಗ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ವಿಶೇಷ ಅಂತಂದರೆ 2 ನಕ್ಷತ್ರ ಪಾಸ್ ಆಗುತ್ತೆ ಅವತ್ತು. ಅರ್ಧ ದಿನಕ್ಕೆ ಒಂದು ನಕ್ಷತ್ರ, ಇನ್ನರ್ಧ ದಿನಕ್ಕೆ ಇನ್ನೊಂದು ನಕ್ಷತ್ರ. ಜೊತೆಗೆ ಅವತ್ತು ವೃಶ್ಚಿಕ ರಾಶಿಗೆ ರಾಶಿಯಾಧಿಪತಿ ಕುಜ ಆಗಿರ್ತಾನೆ. ಸೊ ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊದಲಿಗೆ ಯಾರೆಲ್ಲ ಮನೆ ಕಟ್ಟಬೇಕು, ಯಾರೆಲ್ಲ ಜಾಗ ತಗೊಳ್ಬೇಕು, ಅಥವಾ ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಇವರೆಲ್ಲರಿಗೂ ಬಹಳ ವಿಶೇಷವಾಗಿ ಇವರೆಲ್ಲ ಬೇಡ್ಕೊಳ್ಬೋದು, ಪ್ರೇಯರ್ ಮಾಡ್ಕೊಳ್ಬೋದು. ಅವರೆಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಮತ್ತು ಬಿಸ್ನೆಸ್ ಯಾರು ಮಾಡ್ತಾರೆ, ಯಾಕಂದರೆ ಏನವತ್ತು ಮುಂಜಾನೆ ಏನು ಬರುತ್ತೆ ಶನಿ ನಕ್ಷತ್ರ ಅಂತ ಹೇಳಿದೆ, ಅನುರಾಧ ನಕ್ಷತ್ರ ಬರುತ್ತೆ. ಅನುರಾಧ ನಕ್ಷತ್ರ ಅಂತ ಬಂದಾಗ ಶನಿಯ ಒಂದು ನಕ್ಷತ್ರ ಅದಾಗಿರುತ್ತೆ. ಬೆಳಿಗ್ಗೆ ಪೂಜೆ ಮಾಡೋರಿಗೆ ಶನಿ ನಕ್ಷತ್ರ ಅಂದರೆ ಶನಿ ಬಂದು ಅವತ್ತು 5ನೇ ಮನೇಲಿ ಇರ್ತಾನೆ, ರಾಶಿಗೆ 5ನೇ ಮನೇಲಿ ಇರ್ತಾನೆ. ಮತ್ತು ಶುಕ್ರ ಅಂತ ಹೇಳ್ತೀವಿ. ಶುಕ್ರ ಅಂತಂದರೆ ನಮಗೆ ದುಡ್ಡು ಕಾಸು ಎಲ್ಲವೂ ಕೊಡ್ತಕ್ಕಂಥವನು ಶುಕ್ರ ಆಗಿರ್ತಾನೆ. ಅವನು ಬಂದು 11ನೇ ಮನೇಲಿ ಲಾಭಸ್ಥಾನದಲ್ಲಿ ಇರ್ತಾನೆ. ವಿಶೇಷ ಅಂದರೆ ತುಂಬ ಬಹಳ ವಿಶೇಷ ಇದೇನೆ. ಈ ವರ್ಷದ ಹಬ್ಬದಲ್ಲಿ ಶನಿ 11ನೇ ಮನೇಲಿ ಇರ್ತಾನೆ. ಜೊತೆಗೆ ಗುರು ಬಂದು 9ನೇ ಮನೇಲಿ ಇರ್ತಾನೆ. ಅವತ್ತಿನ ವೃಶ್ಚಿಕ ರಾಶಿಗೆ 9ನೇ ಮನೇಲಿ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ಗುರು ಇರ್ತಾನೆ. 11ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. 10ನೇ ಮನೆಯಲ್ಲಂತೂ ಸೂರ್ಯ ಕೇತು ಹೇಳೋದೇ ಇಲ್ಲ. ಯಾರಿಗೆಲ್ಲ ಕೆಲಸ ಇಲ್ಲ, ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು, ತುಂಬ ಜನಕ್ಕೆ, ಮತ್ತು ರಾಜಕೀಯಕ್ಕೆ ಯಾರು ಎಂಟರ್ ಆಗ್ತಿರ್ತಾರೆ, ರಾಜಕೀಯದಲ್ಲಿ ಯಾರು ಇರ್ತಾರೆ ಅವ್ರು ಎಲ್ಲರೂ ಕೂಡ ನೀವು ಹೇಗೆ ಪೂಜೆ ಮಾಡ್ತೀರಾ ಅನ್ನೋದು, ಅಂದರೆ ಇಲ್ಲಿ ಆಡಂಬರ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ ಆಗಿರುತ್ತೆ. ಹಾಗಾಗಿ ಎಷ್ಟು ನೀವು ಕೇಳ್ಕೊಳ್ತೀರೋ ಅವರೆಲ್ಲರಿಗೂ ಕೂಡ ಈ ವರ್ಷ ಸಿಕ್ಕಾಪಟ್ಟೆ ಯೋಗ ತಂದ್ಕೊಡೋಂಥ ಒಂದು ದಿನ ಆಗಿರುತ್ತೆ. ತುಂಬ ಒಳ್ಳೆ ದಿನ ಬಂದಿದೆ. ಜೊತೆಗೆ ನೋಡಿ ಶನಿ ಅಂತ ಹೇಳಿದೆ ನಾನು, ಬೆಳಗಿನ ಪೂಜೆಯಲ್ಲಿ ಶನಿ ಶುಕ್ರನನ್ನು ನೋಡ್ತಾನೆ ಇರೋ ಮನೆಯಿಂದ. ಅಂದರೆ ಶನಿ ಬಂದು ಮೀನ ರಾಶಿಯಲ್ಲಿರ್ತಾನೆ, ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿರ್ತಾನೆ. ಸಪ್ತಮ ದೃಷ್ಟಿ ಒಬ್ಬರನ್ನೊಬ್ರು ನೋಡೋದ್ರಿಂದ ಅವತ್ತಿನ ವಿಶೇಷ ಏನಪ್ಪ ಅಂತಂದರೆ ಯಾರು ಕೆಲಸ ಕೇಳ್ಕೊಳ್ತಿದ್ರಾ, ಯಾಕಂದರೆ ಶನಿ ಶುಕ್ರ ಬಹಳ ಫ್ರೆಂಡು ಅವರಿಬ್ಬರು. ಯಾಕಂದರೆ ಶನಿ ದಶೆ ಶುಕ್ರ ಭುಕ್ತಿ ಅಲ್ಟಿಮೇಟ್. ಆ ಶನಿ ದಶೆ ಬಂದು ಶುಕ್ರ ಭುಕ್ತಿ ಬಂದರೆ ಬಹಳಷ್ಟು ಸಂಪಾದನೆ, ನೇಮು, ಫೇಮು, ಅವರು ಎಂಥ ಕೆಲಸ ಮಾಡಿದ್ರು ತುಂಬ ಶೈನ್ ಆಗಿಬಿಡ್ತಾರೆ. ಅದೇ ರೀತಿ ಶುಕ್ರ ದಶೆ ಶನಿ ಭುಕ್ತಿ ಇದು ಕೂಡ ಮನುಷ್ಯನಿಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಶನಿ ತುಂಬ ಚೆನ್ನಾಗಿರಬೇಕು, ಶುಕ್ರ ತುಂಬ ಚೆನ್ನಾಗಿರ್ಬೇಕು ಅವ್ರ ಜಾತಕದಲ್ಲಿ. ಸೊ ಹಾಗೆ ಆ ಹಬ್ಬದ ದಿನ 21ನೇ ತಾರೀಕು ಈ ಶನಿ ಶುಕ್ರ ಕಾಂಬಿನೇಷನ್ ಏನು ಬರುತ್ತೆ ಹಬ್ಬದ ದಿನ, ಸಪ್ತಮವನ್ನು ನೋಡೋದ್ರಿಂದ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ
ತುಂಬ ನೀವು ಕೇಳ್ಕೊಳ್ಳಿ, ಖಂಡಿತ ಮದುವೆ ಆಗತ್ತೆ. ತುಂಬ ಜನದ ಮನೇಲಿ ಮಕ್ಕಳಾಗೋದುಂಟು. ಕೆಲಸ, ದುಡ್ಡು, ನಿಮ್ಮ ಅಷ್ಟ ಐಶ್ವರ್ಯ ಕೂಡ, ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ಈ ವರ್ಷ ನೀವು ಹೇಗೆ ಪ್ರೇಯರ್ ಮಾಡ್ತೀರೋ ಹಾಗೆ ನಿಮ್ಮ ಮನೆ ತುಂಬುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸಂಜೆ ಪೂಜೆ ಮಾಡೋರಿಗೆ ವೃಶ್ಚಿಕ ರಾಶಿ ಅಂತ ಹೇಳಿದೆ. ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾಗಿರ್ತಾನೆ. ಆದರೆ ರಾಶಿಯಾಧಿಪತಿಯಾಗಿ ಕುಜ 8ನೇ ಮನೇಲಿ ಇರ್ತಾನೆ. 8ನೇ ಮನೇಲಿರೋದು ಕುಜ, ಆದರೆ 9ನೇ ಮನೇಲಿ ಬುಧ, ಗುರು, 10ನೇ ಮನೇಲಿ ಸೂರ್ಯ ಮತ್ತು ಕೇತು, 11ನೇ ಮನೆ ಲಾಭಸ್ಥಾನದಲ್ಲಿ ಶುಕ್ರ ಇರ್ತಾನೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ವಿಷಯಗಳಾಗಿರುತ್ತೆ, ಗ್ರಹಗಳು ಎಲ್ಲೆಲ್ಲಿದ್ದಾವೆ ಅಂತ. ಜೊತೆಗೆ ನೋಡಿ, ಸಂಜೆ ಅಂತ ಬಂದಾಗ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬುಧ ಆಗಿರ್ತಾನೆ. ಜ್ಯೇಷ್ಠ ನಕ್ಷತ್ರ ಅಧಿಪತಿ ಬುಧ ತುಂಬ ಚೆನ್ನಾಗಿ ಭಾಗ್ಯಸ್ಥಾನದಲ್ಲಿರ್ತಾನೆ. ಭಾಗ್ಯಸ್ಥಾನ ಅಂದರೆ ಯಾರಿಗೆಲ್ಲ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅವ್ರಿಗೆಲ್ಲ ಪಿತ್ರಾರ್ಜಿತ ಆಸ್ತಿ ಸಿಗೋವಂಥದ್ದು. ಬಿಸ್ನೆಸ್ ಯಾರು ಮಾಡ್ತಿರ್ತೀರ ಅವರೆಲ್ಲ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಾರೆ. ಅಂದರೆ ನೀವು ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಏನು ಬೇಕು ಅನ್ನೋದನ್ನು ಭಕ್ತಿಯಿಂದ ಪ್ರೇಯರ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಬೆಳಗಿನ ಒಂದು ನಕ್ಷತ್ರನೂ ತುಂಬ ಚೆನ್ನಾಗಿದೆ, ಸಂಜೆಯ ಒಂದು ನಕ್ಷತ್ರ ಕೂಡ ತುಂಬ ಚೆನ್ನಾಗಿದೆ. ಅವತ್ತಿನ ದಿನ ಓಲ್ ಡೇ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ದಿನ ಆಗಿರುತ್ತೆ. ಈ ಒಂದು ದಿನ ಯಾವ ಬಣ್ಣದಿಂದ ಸ್ಟಾರ್ಟ್ ಮಾಡಬೇಕು? ಯಾವ ಬಣ್ಣ ಅದೃಷ್ಟನ ತರುತ್ತೆ? ನೋಡಿ, 3 and 3 ಕಾಂಬಿನೇಷನ್ ಅಂತ ಹೇಳಿದೆ. ಅದರಲ್ಲೂ ಶುಕ್ರವಾರ ಯಾವಾಗ್ಲೂ ಈ ಬಣ್ಣದ ಒಂದು ಅದೃಷ್ಟ ಅಂತ ಅಂದರೆ, ಕೆಲವೊಂದು ಬಣ್ಣಗಳನ್ನು ನಾವು ಯೂಸ್ ಮಾಡಿದಾಗ ಅದರಲ್ಲೂ ಕೂಡ ನಮ್ಗೆ ಗೊತ್ತಿರಲ್ಲ, ಆದರೂ ಅದರಲ್ಲಿ ಕೂಡ ನಮಗೆ ಅದೃಷ್ಟ ಬಂದಿರುತ್ತೆ. ಈಗಂತೂ ನೋಡಿ, ನಮ್ಮ ಡೇಟ್ಗೆ ನಮ್ಗೆ ಯಾವ ಕಲರ್ ಆಗುತ್ತೆ, ಯಾವ ಒಂದು ನಂಬರ್ ಆಗುತ್ತೆ ಅನ್ನೋದನ್ನ ಬಹಳಷ್ಟು ನಾವು ಸಂಖ್ಯೆಗಳ ಮೂಲಕ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದೀವಿ. ಅದನ್ನೇ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀವಿ. ಆದರೆ ಈ ಹಬ್ಬದ ದಿನ ನೋಡಿ, ಈ ಹಳದಿ ಬಣ್ಣ, ಯೆಲ್ಲೋ ಕಲರ್ ಬಹಳ ಪಾಸಿಟಿವ್ ಅನ್ನ ತಂದ್ಕೊಡುತ್ತೆ. ದೇವಿಗೆ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಸೀರೆ ಆಗಿರ್ಬೋದು, ಅಥವಾ ಕೆಂಪು ಬಣ್ಣದ ಸೀರೆ ಆಗಿರ್ಬೋದು, ಅಥವಾ ಆರೆಂಜ್ ಕಲರ್, ಆರೆಂಜ್ ಅಂತ ಅಂದರೆ ಕಿತ್ತಲೆ ಬಣ್ಣದ ಸೀರೆ ಆಗಿರ್ಬೋದು. ಈ 3 ಕಲರಲ್ಲಿ, 3 ಬಣ್ಣಗಳಲ್ಲಿ ಯಾವ ಬಣ್ಣ ಬೇಕಾದರೂ ದೇವರಿಗೆ ಉಡಿಸ್ಬೋದು. ಈ 3 ಬಣ್ಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಹೆಣ್ಮಕ್ಳು ಸೀರೆ ಸೆಲೆಕ್ಷನ್ಗೆ ಏನು ಹೋಗ್ತಾರೆ? ಹಸಿರು ಸೀರೆ, ಹಸಿರು ಬಳೆ, ಇದೇ ಥರ ಹುಡುಕ್ತಾರೆ. ಪ್ರತಿ ವರ್ಷ ಯಾರ ಮನೇಲೆ ನೋಡಿದ್ರು, ಯಾರ ಹತ್ರನೇ ಕೇಳಿದ್ರು ನಾವು ಹಸಿರು ಕಲರ್, ಗ್ರೀನ್ ಕಲರ್ ಸ್ಯಾರಿ ತರಬೇಕು ದೇವರಿಗೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈ ವರ್ಷ ಗ್ರೀನ್ ಸ್ಕಿಪ್ ಮಾಡಿಬಿಟ್ಟು ಹಳದಿ ಮತ್ತು ಆರೆಂಜ್ ಕಲರ್ ಹೇಳಿದ್ರಿ ನೀವು, ಅದನ್ನು ಯೂಸ್ ಮಾಡ್ಬೋದಾ? ಖಂಡಿತ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದರೆ, ಬಣ್ಣಗಳ ಆಯ್ಕೆ ತುಂಬ ಇರಲಿಲ್ಲ. ಅವರೇನು ಮಾಡ್ತಿದ್ರು, ಹಸಿರು ಬಣ್ಣ ಅಂದರೆ ತುಂಬ ಪಾಸಿಟಿವ್, ಹಾಗಾಗಿ ಹಸಿರು ಬಣ್ಣಕ್ಕೆ ತುಂಬ ಒತ್ತನ್ನು ಕೊಡ್ತಾಯಿದ್ರು. ಜೊತೆಗೆ ಯೆಲ್ಲೋ ಕಲರ್ ಅಂದರೆ, ನೀವು ಹಳೆ ಕಾಲದವರು ಮನೇಲಿದ್ದರೆ, ಅಥವಾ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮಂದಿರು, ತುಂಬ ಏಜ್ ಆಗಿರೋರಿದ್ದರೆ ಅವ್ರಿಗೆ ಬೇರೆ ಯಾವ ಬಣ್ಣನೂ ಇಷ್ಟ ಆಗೋದಿಲ್ಲ. ಅವ್ರಿಗೆ ಇಷ್ಟ ಆಗೋದು ಒಂದೇ, ಹಸಿರು ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ. ಈ 3 ಕಲರಲ್ಲಿ ಅವರು ಅದರಲ್ಲೇ ಇದಾಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈ ವರ್ಷ ಹಸಿರು ಬಣ್ಣನೇ ಬೇಕು ಅಂತ ಏನಿಲ್ಲ. ಯಾಕಂದರೆ ಆ ವರ್ಷಕ್ಕೆ ಈಗೆಲ್ಲ ನ್ಯೂಮರಾಲಜಿ ಟೆಕ್ನಾಲಜಿ ಚೇಂಜ್ ಆಗಿದೆ. ಇವಾಗೆಲ್ಲ ಪೇಸ್ಟಲ್ ಕಲರ್ಸ್ ಅಂತ ಹೇಳ್ತಾರೆ, ಕೆಲವೊಂದು ಡಿಮ್ ಕಲರ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಆದರೆ ಈ ವರ್ಷಕ್ಕೆ ತುಂಬ ಅಂದರೆ, ಎಲ್ಲೋ ಅಂದಿದ ತಕ್ಷಣ ನೀವು ಡಾರ್ಕ್ ಎಲ್ಲೋನೇ ಹಾಕಬೇಕು ಅಂತೇನಿಲ್ಲ. ಹಳದಿ ಬಣ್ಣದಲ್ಲಿ ವೆರೈಟೀಸ್ ಬರುತ್ತೆ. ಆ ಥರ ಹಳದಿ ಬಣ್ಣದಲ್ಲಿ ಯಾವ ವೆರೈಟಿ ಬೇಕಾದರೂ ಹಾಕೋಬೋದು. ನೋಡಿ, ಇವಾಗ ಹಳದಿ ಬಣ್ಣಕ್ಕೆ ಆರೆಂಜ್ ಬಾರ್ಡ್ರ್ ಇರ್ಬೋದು, ಅಥವಾ ರೆಡ್ ಬಾರ್ಡ್ರ್ ಇರ್ಬೋದು, ಅಥವಾ ರೆಡ್ ಕಲರ್ ಸೀರೆ ತಗೊಂಡಾಗ ಅದಕ್ಕೆ ಹಳದಿ ಬಾರ್ಡರ್ ಕಾಂಬಿನೇಷನ್ಸ್ ಅಲ್ಲಿ ಕೂಡ ತಗೊಳ್ಬೋದು. ಬಟ್ ಈ 3 ಕಲರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷಕ್ಕೆ ಲಕ್ಕನ್ನ ತಂದ್ಕೊಡೋಂಥ ಒಂದು ಬಣ್ಣ ಆಗಿರುತ್ತೆ. ಸೊ ಈಗೆಲ್ಲ ಏನಾಗುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಸ್ಯಾರಿ ಸೆಲೆಕ್ಷನ್ಗೆ ಅಂತಾನೆ ಹೋಗ್ತಾರೆ. 1 ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, 3 ದಿನ ಆದರೂ ಹೋಗ್ತಾರೆ. 1 ದಿನ ಸೆಟ್ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ಹೋಗೋದು. ಹೌದು. ಮತ್ತೊಮ್ಮೆ ಅವ್ರಿಗೆ ಯಾವ ಕಲರ್ ಬೇಕು ಅನ್ನೋದನ್ನ ತಗೊಂಡು ಬರ್ತಾರೆ. ಈಗೆಲ್ಲ ಆಡಂಬರವಾಗಿ ಮಾಡ್ತಾರೆ. ವರ್ಷಕ್ಕೆ ಒಂದ್ಸತಿ ಬರ್ತಕ್ಕಂಥ ಹಬ್ಬಕ್ಕೆ ಅದನ್ನು ಸೆಲೆಕ್ಷನ್ಗೆ ಅಂತಾನೆ ತುಂಬ ದಿನ ಇಟ್ಕೊಳ್ತಾರೆ. ಅದರಲ್ಲಿ ಈ ವರ್ಷಕ್ಕೆ ನೋಡಿ, ಎಲ್ಲೋ ಅಂತ ಅಂದಾಗ ಯೆಲ್ಲೋ ಬಣ್ಣ ಅಂದರೆ ಈ ಲೈಟ್ ಕಲರಿಂದ ಹಿಡಿದು ಡಾರ್ಕ್ ಎಲ್ಲೋವರೆಗೂ ಅವರ ಒಂದು ಚಾಯ್ಸ್, ಅವ್ರಿಗೆ ಇಷ್ಟವಾಗಿರತಕ್ಕಂಥ ಒಂದು ಬಣ್ಣನ ಆಯ್ಕೆ ಮಾಡ್ಕೊಳ್ಬೋದು. ಅದರಲ್ಲಿ ಆರೆಂಜ್ ಅಂತ ಹೇಳಿದೆ, ಕಿತ್ತಲೆ ಬಣ್ಣ ಅಂತ ಹೇಳಿದೆ, ಅದಕ್ಕೂ ಅಷ್ಟೇ. ಅದಕ್ಕೆ ಕಾಂಬಿನೇಷನ್ ಬೇಕಂದರೆ ನೋಡಿ, ನೀಲಿ ಬಣ್ಣ ಒಂದು ಬೇಡ, ಯಾಕಂದರೆ 3 ಬಂದಿರೋದ್ರಿಂದ 6 ಅಪೋಸಿಟ್ ಇರುತ್ತೆ. ನೀಲಿ ಬಣ್ಣ ಬಿಟ್ಟು ಬೇರೆ ಯಾವ ಬಣ್ಣವನ್ನಾದರೂ ತಗೊಳ್ಬೋದು. ಕಪ್ಪು ಬಣ್ಣವನ್ನು ಕೂಡ ತಗೊಳ್ಬೋದು, ಆದರೆ ದೇವ್ರಿಗಿಡೋದಕ್ಕೆ ಕಪ್ಪು ಬಣ್ಣ ಯಾರು ಉಪಯೋಗಿಸಲ್ಲ ಅಷ್ಟಾಗಿ. ಸೊ ಹಾಗಾಗಿ ಬಿಳಿ ಬಣ್ಣವನ್ನು ಕೂಡ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಬೋದು. ಅಂದರೆ ಕ್ರೀಮ್ ಕಲರು, ಬಿಳಿ ಬಣ್ಣ ಅದರಲ್ಲಿ ಮಿಕ್ಸ್ ಆಗಿದ್ರು ಕೂಡ
ಓಕೆ ಚೆನ್ನಾಗಿರತ್ತೆ. ಅದು ಕೂಡ ಪಾಸಿಟಿವ್ ತಂದ್ಕೊಡುತ್ತೆ. ಸೊ ಈ 3 ಕಲರ್ ಇಂಪಾರ್ಟೆಂಟ್ ಅಂತ ಹೇಳ್ದೆ. ಮತ್ತೆ ದೇವ್ರಿಗೆ ಬಳೆಯನ್ನ ಇಡ್ತಾರಲ್ವಾ? ಹ್ಮ್. ಅದು ಕೂಡ ಎಲ್ಲೋ ಒಂದ್ ಕಡೆ ಕೆಂಪು ಬಣ್ಣದ ಬಳೆಯನ್ನಿಟ್ಟಾಗ ತುಂಬಾ ಪಾಸಿಟಿವ್ ಇರುತ್ತೆ. ಮತ್ತೆ ಯಾರು ಪೂಜೆ ಮಾಡ್ತಾರೆ ಅವರು ಕೂಡ ನಾನು ಏನು ಈ 3 ಕಲರ್ ಹೇಳಿದ್ದೀನಿ, ಯೆಲ್ಲೋ, ಆರೆಂಜ್ ಅದೇ ರೀತಿ ರೆಡ್, ಈ 3 ಬಣ್ಣದಲ್ಲಿ ಯಾವುದಾದ್ರೂ ಒಂದು ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ನಾವೇನು ಕೇಳ್ಕೊತೀವಿ, ಯಾಕಂದರೆ ನಾವೆಲ್ಲಾದರೂ ಹೋಗ್ಬೇಕಾದ್ರೆ ನಮ್ಮ ಕಲರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕೆಲಸ ಪಾಸಿಟಿವ್ ಆಗಬೇಕು ಅಂತಂದರೆ ಒಂದು ಕಲರ್ನ ನೋಡ್ತೀವಿ. ಈ ಕಲರ್ ನಾನು ಹಾಕೊಂಡು ಹೋಗ್ತಾ ಇದ್ದೆ, ಈ ಕಲರ್ ಹಾಕೊಂಡೋದಾಗೆಲ್ಲ ನನಗೆ ಒಳ್ಳೇದಾಗಿದೆ, ಇವತ್ತು ಇದನ್ನೇ ಹಾಕೊಂಡು ಹೋಗೋಣ ಅನ್ನೋದನ್ನ ಚೂಸ್ ಮಾಡ್ಕೊಳ್ತೀವಲ್ವಾ? ಒಂದು ಸೀರೆ ತೊಗೊಳಕ್ಕೆ ಹೋದ್ರೆ ಎಷ್ಟೊತ್ತು ಚೂಸ್ ಮಾಡ್ತೀವಿ. ಹಾಗೆ ಅವತ್ತಿನ ದಿನಕ್ಕೂ ಕೂಡ ನಿಮ್ಮ ಒಂದು ಆಯ್ಕೆ ಈ 3 ಬಣ್ಣ ಆಗಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಅದನ್ನು ಉಟ್ಕೊಂಡು ನೀವು ಪೂಜೆ ಮಾಡಿದ್ರೆ ನೀವು ಕೇಳ್ಕೊಳ್ಳಿ ದೇವ್ರನ್ನ. ನೀವು ಕೂಡ ಏನು ಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿರ್ತೀರೋ ಅದೇ ರೀತಿ ನೀವು ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿ ತುಂಬ ಪಾಸಿಟಿವ್ ಆಗಿರ್ತೀರ. ಬೇಕಾದರೆ ಈ 3 ಕಲರಲ್ಲಿ ಯಾವ್ದಾದ್ರು ಒಂದು ಕಲರ್ ಉಟ್ಕೊಂಡು ನೋಡಿ, ಸಿಕ್ಕಾಪಟ್ಟೆ ಯೋಗ ಈ ವರ್ಷಕ್ಕೆ. ಅಂದರೆ ಕಲರಿಂದ ಕೂಡ ಅದೃಷ್ಟ. ಮೇಡಮ್, ಈ ಮನೆ ಕ್ಲೀನಿಂಗ್ನೆಸ್ ಅಂತ ಬಂದರೆ, ಕ್ಲೀನ್ ಮಾಡಲಿಕ್ಕೆ, ಕ್ಲೆನ್ಸ್ ಮಾಡಲಿಕ್ಕೆ ಒಂದು 15 ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾರೆ ಆಲ್ರೆಡಿ. ಈಗ ನೀವು ಆವಾಗಲೇ ಹೇಳಿದ್ರೆ ಬೆಳಗ್ಗೆ ಹೊತ್ತು ಒಂದು ಮುಹೂರ್ತ ಬರ್ತಿದೆ, ಸಂಜೆ ಒಂದು ಪೂಜೆ ಮಾಡ್ಬೋದು ಅಂತ ಹೇಳಿ. ಈ ಬೆಳಗ್ಗೆ ಪೂಜೆ ಮಾಡೋರು ಏನು ಮಾಡ್ತಾರೆ, ಮಧ್ಯರಾತ್ರಿನೇ ಕಳಸ ರೆಡಿ ಮಾಡಿರ್ತಾರೆ, ಇಲ್ಲ ಬೆಳಗಿನ ಜಾವ ಮಾಡೋಕ್ಕಾಗಲ್ಲ ಅರ್ಜೆಂಟಿಗೆ ಅಂತ ಹೇಳಿ ಈ ಥರ ಮಧ್ಯರಾತ್ರಿ ಕಳಸ ರೆಡಿ ಮಾಡಿಡೋದು ಸರಿನಾ? ಪ್ರಾಮುಖ್ಯತೆ ಇದೆಯಾ ಅದಕ್ಕೆ? ನೋಡಿ, ಹಬ್ಬ ಅಂತ ಬಂದಾಗ ಕೆಲವೊಂದು ಮನೆಗಳಲ್ಲಿ ನೈವೇದ್ಯ ಅಂದರೆ ಥರ ತಿಂಡಿಗಳನ್ನ ಮಾಡ್ತಾರೆ. ಅದು ಕೂಡ ತುಂಬ ಭಕ್ತಿಯಿಂದ ಮಾಡ್ತಾರೆ. ಯಾಕಂದರೆ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಯಾವುದೂ ಅಂಟು ಮುಂಟು ಆಗಿರೋದಿಲ್ಲ. ಮನೆಯೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಒಂದು 2 ದಿನ ಹಬ್ಬ ಇದೆ ಅನ್ನೋಂಗೆ ಪ್ರತಿದಿನ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಈ ನೈವೇದ್ಯಗಳನ್ನ ಮಾಡಿಡೋದು ಉಂಟು. ಯಾಕಂದರೆ ಎಲ್ಲರೂ ಮನೇಲೂ ಇದೇ ರೀತಿ ಮಾಡ್ತಾರೆ. ಮತ್ತು ಹಿಂದಿನ ದಿನ ಅಂತ ಬಂದಾಗ ವರಮಹಾಲಕ್ಷ್ಮಿ ಹಿಂದಿನ ದಿನ ನಾನು ಕಂಡಿರೋ ಪ್ರಕಾರ ಯಾರು ನಿದ್ದೆನೇ ಮಾಡಲ್ಲ. ಈ ಒಂದು ಜನ್ರೇಷನಲ್ಲಿ ಯಾರು ನಿದ್ದೆನೇ ಮಾಡಲ್ಲ. ಇಡೀ ಹಿಂದಿನ ದಿನ ಆ ದೇವ್ರಿಗೆ ಏನು ಬೇಕು ಅಲಂಕಾರ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು. ಯಾಕಂದರೆ ಈಗೆಲ್ಲ ತುಂಬ ಆಡಂಬರವಾಗಿ ಮಾಡ್ತಿದ್ದಾರೆ. ಸೊ ಏನೇ ಮಾಡಿದ್ರು ಹಿಂದಿನ ದಿನನೇ ಎಲ್ಲವೂ ಮಾಡ್ಕೊಳ್ತಾ ಬರ್ತಾರೆ. ಅದರಲ್ಲಿ ಕಳಸ ಒಂದು ಬಿಟ್ಟು ಈ ಸೀರೆ ಉಡಿಸ್ತಕ್ಕಂಥದ್ದು, ಯಾಕೆ ಒಡವೆ ಆಗ್ತಕ್ಕಂಥದ್ದು, ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಆದರೆ ಕಳಸ ಮಾತ್ರ ಒಂದು ಒಳ್ಳೆ ಮುಹೂರ್ತವನ್ನು ನೋಡಿ ಇಡಬೇಕಾಗತ್ತೆ. ಅದು ಏನಾಗಿರುತ್ತೆ, ಕೆಲವೊಂದು ಈ ದಿನ ತುಂಬ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ, ಆದರೆ ಅದಕ್ಕೆ ಲಗ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಲಗ್ನ ಯಾವ ಒಂದು ಒಳ್ಳೆಯ ಲಗ್ನ, ನಮ್ಮ ಕೆಲಸ ಕಾರ್ಯಗಳು ಈಡೇರಬೇಕು ಅಂದರೆ ಕೆಲವೊಂದು ಲಗ್ನಗಳಿರುತ್ತೆ. ಆ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ಬಹಳಷ್ಟು ಅದೃಷ್ಟ, ಮತ್ತು ಅವ್ರು ಅಂದ್ಕೊಂಡಿರೋ ಕೆಲಸ ಕೂಡ ಆಗುತ್ತೆ. ಅವ್ರು ಏನು ಅಂದ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಯಾಕಂದರೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ನಾವು ತುಂಬ ಚೆನ್ನಾಗಿರಬೇಕು, ನಾವು ಮನೆ ತೊಗೋಬೇಕು, ಜಾಗ ತೊಗೋಬೇಕು, ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಹಿಂಗೆ ಹಲವಾರು ಕೋರಿಕೆಗಳೇನಿರ್ತೋ ಅದನ್ನೆಲ್ಲ ಕೇಳಿಕೊಂಡು ಲಕ್ಷ್ಮಿನ ಬರಮಾಡ್ಕೊಳ್ತಾರೆ. ಅದೇ ರೀತಿ ಆ ಒಂದು ಲಗ್ನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಖಂಡಿತ ಅದರಲ್ಲಿ ಇನ್ನೂ ಒಳ್ಳೆಯದನ್ನು ನೋಡ್ತೀರಾ. ಮೇಡಮ್, ನಿಮ್ಮ ಪ್ರಕಾರ ಈಗ ಹಬ್ಬದ ದಿನ ಒಂದು ಕಳಸನ ತಯಾರಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾರೆ. ಕಳಸ ಒಬ್ರು ಗುರುಗಳನ್ನ ತಗೊಂಡ್ರೆ ಒಂಥರ ಹೇಳ್ತಾರೆ, ಅವ್ರವ್ರ ಅನುಭವಕ್ಕೆ ಅವ್ರವ್ರು ಹೇಳ್ತಾರೆ. ಇನ್ನು ನಿಮ್ಮ ಪ್ರಕಾರ ಒಂದು ಕಳಸನ ಯಾವ ರೀತಿ ತಯಾರು ಮಾಡ್ಕೋಬೇಕು? ಕಳಸ ಅಂತ ಬಂದಾಗ ಅವರ ಶಕ್ತಿ ಅನುಸಾರವಾಗಿ ಕೆಲವರೆಲ್ಲ ತಾಮ್ರದ ಬಿನ್ನಿಗೆ, ಕೆಲವರು ಏನು ಸ್ಟೀಲಿಂದ ಇಡ್ತಾರೆ, ಕೆಲವರು ಬೆಳ್ಳಿದಿಡ್ತಾರೆ, ಇನ್ನು ಕೆಲವರು ಚಿನ್ನದಿಡ್ತಾರೆ. ಯಾಕಂದರೆ ಅವರ ಶಕ್ತಿ ಅನುಸಾರ ಅದು ಅವರವರಿಗೆ ಬಿಟ್ಟಿದ್ದು. ಅದರ ಜೊತೆಗೆ ಕೆಲವರೆಲ್ಲ ರೇಷ್ಮೆ ಸೀರೆ, ನನ್ನ ಪ್ರಕಾರ ರೇಷ್ಮೆ ಸೀರೆನೇ ಬಹಳ ಒಳ್ಳೆಯದು ಅಂತ ಹೇಳಿ, ರೇಷ್ಮೆ ಸೀರೆ ಅಥವಾ ಬಾರ್ಡರ್ ಇರ್ತಕ್ಕಂಥದ್ದು ಯಾವುದೋ ಒಂದು ಅವ್ರ ಶಕ್ತಿ ಏನಿದೆ ಅದರ ಅನುಸಾರ ಬಟ್ಟೆಯನ್ನು ಕೂಡ ಇಡ್ತಾರೆ. ಆದರೆ ಅದರ ಒಳಗಡೆ ಏನು ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್. ಅದ್ರ ಒಳಗಡೆ ಮಂಗಳ ದ್ರವ್ಯಗಳು ಅಂತ ಬರುತ್ತೆ. ಅದರಲ್ಲಿ ನೋಡಿ, 2 ಗೋಡಂಬಿ, 2 ಬಾದಾಮಿ, 2 ದ್ರಾಕ್ಷಿ, 1 ಚಿಟಿಕೆ ಕಲ್ಲು ಸಕ್ಕರೆ, 1 ಏಲಕ್ಕಿ, ಜೊತೆಗೆ ಈ ಕುಂಕುಮ ಹೂವು ಅಂತ ಬರುತ್ತೆ, ಕೇಸರಿ ದಳ, ಅದನ್ನು 2 ಎಳೆ ಕೇಸರಿ ದಳ ಹಾಕಿ, ಜೊತೆಗೆ ಲಾವಂಚ ಬೇರು ಅಂತ ಕೇಳಿದ್ದೀರಾ ನೀವು? ಆ ಲಾವಂಚ ಬೇರನ್ನು ಒಂದು 2 ಎಳೆಯಷ್ಟು ಲಾವಂಚ ಬೇರನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಇದೆಲ್ಲವೂ ಸೇರಿಸಿ ಕೆಲವೊಂದು ಮನೆಗಳಲ್ಲಿ ಈ ಒಂದು ಪೌಡರ್ನ ಮಾಡಿ ಇಟ್ಕೊಂಡಿರ್ತಾರೆ. ಡೈಲಿ ತೀರ್ಥಕ್ಕೆ ಹಾಕೋಕ್ಕೆ ಪೌಡ್ರ್, ಪಚ್ಚಕರ್ಪೂರ, ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಬೇಕಾಗತ್ತೆ. ಇದೆಲ್ಲ ಸೇರಿಸಿ ಪೌಡ್ರ್ ಏನಾದರೂ ಮಾಡಿದರೆ ಆ ಪೌಡ್ರನ್ನು 2-3 ಚಿಟಿಕೆ ಹಾಕ್ಕೊಳ್ಬೋದು. ಇಲ್ವಾ, ಈ ಥರ ಈ ಒಂದು ನಾನು ಏನು ಹೇಳಿದೆ ಈಗ, ಈ ಎಲ್ಲ ದ್ರವ್ಯಗಳನ್ನು ಅದರಲ್ಲಿ ಹಾಕಿ, ಜೊತೆಗೆ 1 ಚೂರು
ಗಂಜಲವನ್ನು ಹಾಕಬೇಕಾಗುತ್ತೆ. ಗೋಮೂತ್ರವನ್ನು ಅದರಲ್ಲಿ ಹಾಕಬೇಕಾಗುತ್ತೆ. ಈ ಒಂದು ಕಾಲದಲ್ಲಿ ಗೋಮೂತ್ರ ಸಿಕ್ಕೋದು ಕಷ್ಟ. ಯಾಕಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಅದನ್ನು ಕೂಡ ಹಾಕ್ಬೋದು. ಮತ್ತು ಕಾಯಿನ್ಸನ್ನು ಹಾಕ್ತಾರೆ. ಅಂದರೆ ಕೆಲವೊಂದು ಮನೆಗಳಲ್ಲಿ ವರ್ಷ ಒಂದೊಂದು ಕಾಯಿನ ಹಾಕ್ತಾರೆ. ಅದನ್ನು ಎತ್ತಿಟ್ಟಿರ್ತಾರೆ. ಅದನ್ನು ಎಲ್ಲಾದರೂ ಸೇಫಾಗಿ ಎತ್ತಿಟ್ಟಿರ್ತಾರೆ. ಅದೇ ಒಂದು ಕಾಯಿನನ್ನು ಹಾಕ್ಬೋದು. ಕೆಲವೊಂದು ಮನೆಯಲ್ಲಿ ಬೆಳ್ಳಿ ಕಾಯಿನನ್ನು ಹಾಕ್ತಾರೆ, ಚಿನ್ನದ ಕಾಯಿನನ್ನು ಹಾಕ್ತಾರೆ, ನಾರ್ಮಲ್ ಕಾಯಿನ್ಸ್ನು ಕೂಡ ಹಾಕ್ತಾರೆ. ಲಕ್ಷ್ಮಿ ಅದರೊಳಗೆ ನೆಲೆಸಲಿ ಬಂದು ಆಹ್ವಾನನೇ ಮಾಡ್ಕೊಳ್ತಕ್ಕಂಥದ್ದು ಹಾಕಿ, ಮತ್ತು ಕಳಸದ ಒಂದು ಕುತ್ತಿಗೆಗೆ ಅರ್ಶಿಣದ ಕೊಂಬು ಕಟ್ಟಿ ಅರ್ಶಿಣದ ದಾರವನ್ನು ಕಟ್ತಾರೆ. ಇದನ್ನೆಲ್ಲ ಮಾಡಿ ಮತ್ತೆ ಸೀರೆ ಉಡಿಸಿ, ಅದಾದಮೇಲೆ ತೆಂಗಿನಕಾಯಿಗೆ ಮುಂಚೆ ಎಲೆ ಇಡ್ತೀವಲ್ಲ, ಆ ಎಲೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಮಾವಿನ ಎಲೆನ ಫಸ್ಟ್ ಇಟ್ಟು ಆಮೇಲೆ ವಿಳೆದೆಲೆಯನ್ನು ಇಡಬೇಕಾಗತ್ತೆ. ಎಷ್ಟು ಎಲೆಗಳನ್ನ ಇಡಬೇಕು ಅಂತ ಸಂಖ್ಯೆ ಇದೆಯಾ ಅದಕ್ಕೆ? ಕೆಲವೊಂದು ಕಡೆ ಮಾವಿನ ಎಲೆಯನ್ನು 9 ಎಲೆಗಳನ್ನಿಟ್ಟು ಆಮೇಲೆ ಅದ್ರ ಮೇಲೆ ವಿಳೆದೆಲೆಯನ್ನು 5 ಇಡ್ತಾರೆ. ಚೊಂಬು ಸ್ವಲ್ಪ ದೊಡ್ಡದು, ಬಿನ್ಗೆ ಸ್ವಲ್ಪ ದೊಡ್ಡದು ಅಂತ ಅಂದರೆ ಒಂದು 9 ಇಡ್ಬೋದು. 9 ಎಲೆ ಅಥವಾ ಈ ವಿಳೆದೆಲೆಯನ್ನು 9 ಎಲೆನ ಇಟ್ಟು ಒಂದು ಅಡಕೆಯನ್ನು, ಯಾಕಂದರೆ ಎಲ್ಲೂ ಬರೀ ಎಲೆ ಇಡೋದಿಲ್ಲ, ಅದರ ಜೊತೆ ಅಡಕೆ ಇರಲೇಬೇಕು. ಒಂದೇ ಒಂದು ಅಡಕೆಯನ್ನು ಬಿಂದಿಗೆ ಒಳಗೆ ಹಾಕಿ, ಅದಾದ ನಂತರ ತೆಂಗಿನಕಾಯಿ ಇಟ್ಟು ಕಲಶ ಸ್ಥಾಪನೆ ಮಾಡ್ತಾರೆ. ಅದಾದ ಮೇಲೆ ಅವರ ಇಷ್ಟಾನುಸಾರ, ಅವರ ಶಕ್ತಿಯಾನುಸಾರ ಮುಖವಾಡ ಇದ್ದರೆ ಮುಖವಾಡ ಇಟ್ಕೊಳ್ತಾರೆ. ಇಲ್ಲ ಅಂತಂದರೆ ಅದು ಏನು ಅರಿಶಿನ ಕುಂಕುಮದಿಂದ ಅದಕ್ಕೆ ಸಿಂಗಾರ ಮಾಡ್ತಾರೆ. ಅಥವಾ ಏನೂ ಇಲ್ವಾ ಅದಕ್ಕೆ ಹೂವನ್ನು ಹಾಕಿ ಪೂಜೆ ಮಾಡೋರು ಕೂಡ ಇದ್ದಾರೆ. ಈ ಒಂದು ಕಲಶ ಸ್ಥಾಪನೆ ಒಂದು ಮಾಡಿಕೊಂಡ್ರೆ ಅದಾದಮೇಲೆ ನಾವು ಹೇಗೆ ಬೇಕೋ ಹಾಗೆ, ನಮಗೆ ಹೇಗೆ ಇಷ್ಟನೋ, ನಾವು ಹೇಗೆ ಮಾಡ್ತಿರ್ತೀವೋ ಅದೆಲ್ಲ ತಯಾರಿ ಅವ್ರವ್ರಿಗೆ ಬಿಟ್ಟಿದ್ದು. ಮೇಡಮ್, ಈ ಒಂದು ದಿನ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಯಾವುದು? ಅದು ಯಾವ ನೈವೇದ್ಯನ ಮಾಡಿ ಇಟ್ಟರೆ ಅಮ್ಮನವ್ರು ಒಲಿತಾರೆ ಲಕ್ಷ್ಮೀ ಅಮ್ಮನವರು? ನೋಡಿ, ಲಕ್ಷ್ಮಿಗೆ ಪ್ರಿಯವಾದ ಆಹಾರ ಅಂತ ಬಂದರೆ ಸಜ್ಜಿಗೆ ಅಂತ ಹೇಳ್ತೀವಿ. ಮೊದಲಿಗೆ ಸ್ವಲ್ಪ ಸಜ್ಜಿಗೆಯನ್ನು ಮಾಡಿಡಬೇಕಾಗುತ್ತೆ. ರವೆ ಮತ್ತು ಸಕ್ಕರೆ, ಹಾಲನ್ನು ಸೇರಿಸಿ, ತುಪ್ಪವನ್ನು ಸೇರಿಸಿ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಸಜ್ಜಿಗೆಯನ್ನು ಮಾಡಿಡಬೇಕಾಗುತ್ತೆ. ಆದರೆ ಅವತ್ತಿನ ದಿನಕ್ಕೆ ನನ್ನ ಪ್ರಕಾರ ಅವತ್ತು ಬಂದಿರತಕ್ಕಂಥ ನಕ್ಷತ್ರಕ್ಕೆ ನೋಡಿ, ಬೆಳಗ್ಗೆ ಬಂದು ಅವತ್ತು ಮೇಯ್ನು ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ ಅಂತ ಹೇಳಿದೆ. ಕೆಂಪು ಹೂವನ್ನು ಇಡಬೇಕಾಗತ್ತೆ. ತೊಗರಿ ಬೇಳೆಯಿಂದ ಮಾಡ್ತಕ್ಕಂಥ ನೈವೇದ್ಯ, ಆಲ್ಮೋಸ್ಟ್ ತೊಗರಿ ಬೇಳೆ ಅಂತ ಅಂದ್ರೇ ಗೊತ್ತು, ಎಲ್ಲರ ಮನೇಲೂ ಒಬ್ಬಟ್ಟನ್ನು ಮಾಡಿರೋದು ಪದ್ಧತಿ ಇದೆ. ಜೊತೆಗೆ ಒಬ್ಬಟ್ಟಾಯ್ತಾ, ಅದರ ಜೊತೆಗೆ ಅವತ್ತಿನ ನಕ್ಷತ್ರ ಬಂದು ಶನಿ ನಕ್ಷತ್ರ, ಅನುರಾಧ ನಕ್ಷತ್ರ ಮುಂಜಾನೆ, ಆವತ್ತಿಗೆ ಎಳ್ಳನ್ನು ಸೇರಿಸಿ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ಅಂತಂದರೆ ಪುಳಿಯೋಗರೆ ಮಾಡ್ಬೋದು, ಅದನ್ನು ನೈವೇದ್ಯಕ್ಕೆ ಇಡ್ಬೋದು. ಅಥವಾ ಎಳ್ಳಿಗೆ ಸಂಬಂಧಪಟ್ಟಂಥ ಎಳ್ಳು, ಕೊಬ್ಬರಿ ಎಲ್ಲ ಸೇರಿಸಿ ಯಾವುದಾದ್ರೂ ಒಂದು ಉಂಡೆಯನ್ನು ಮಾಡಿಡ್ಬೋದು. ಮತ್ತು ಸಂಜೆ ಅಂತ ಬಂದಾಗ ಜ್ಯೇಷ್ಠ ನಕ್ಷತ್ರ, ಬುಧನ ನಕ್ಷತ್ರ ಆಗಿರುತ್ತೆ. ಆವಾಗ ಹೆಸ್ರು ಕಾಳಿಂದು ಏನಾದರೂ ಮಾಡಿಡ್ಬೋದು. ಹೆಸ್ರು ಕಾಳ ಒಂದು ನೈವೇದ್ಯ, ಅಥವಾ ಹೆಸರು ಬೇಳೆಯನ್ನು ಹಾಕಿ ಸಿಹಿ ಪೊಂಗಲ್, ಹೆಸರು ಬೇಳೆ, ಬೆಲ್ಲ, ಅಕ್ಕಿ, ಚಂದ್ರನನ್ನು ಕೂಡ ಸೇರಿಸಿ ಒಂದು ಸಿಹಿಯಾದ ಪೊಂಗಲ್ ಮಾಡಿಡ್ಬೋದು. ಅದು ಕೂಡ ಬಹಳ ವಿಶೇಷ ಅವತ್ತಿನ ಒಂದು ದಿನಕ್ಕೆ. ಇಲ್ವಾ, ಹೆಸರು ಬೇಳೆ ಪಾಯಸ ಬರುತ್ತೆ, ಹೆಸರು ಬೇಳೆ ಪಾಯಸ ಆದರೂ ಮಾಡಿ, ಗಸಗಸೆ, ಹೆಸರುಬೇಳೆ, ಬೆಲ್ಲ ಇವೆಲ್ಲವೂ ಸೇರಿಸಿ, ಜೊತೆಗೆ ತುಪ್ಪ ಸೇರಿಸಿ ಒಂದು ಗ್ಲಾಸು ಹೆಸರುಬೇಳೆ ಪಾಯಸ ಕೂಡ ಇಡ್ಬೋದು. ಗಸಗಸೆ ಪಾಯಸ, ಅದರಲ್ಲಿ ಹೆಸರುಬೇಳೆ ಒಟ್ಟಾರೆ ಸೇರಿರಬೇಕು. ಹೀಗೆ ಈ ಒಂದು ಗ್ರಹಗಳಿಗೆ ಬೇಕಾದಂತಹ ನೈವೇದ್ಯವನ್ನಿಟ್ಟಾಗ ಬಹಳಷ್ಟು ಪಾಸಿಟಿವ್ ಆಗುತ್ತೆ. ಯಾಕಂದರೆ ಆವತ್ತಿನ ದಿನಕ್ಕೆ ನಮ್ಮ ನೈವೇದ್ಯ ಕೂಡ ವಿಶೇಷವಾಗಿರಬೇಕು. ಆ ಗ್ರಹಗಳ ಒಂದು ಅನುಪಸ್ಥಿತಿ ಅಲ್ಲಿರಬೇಕು. ಸೊ ಹಾಗಾಗಿ ಹೆಸರುಬೇಳೆ ಮತ್ತು ಎಳ್ಳು ಸೇರಿಸಿ ಯಾವುದೇ ನೈವೇದ್ಯ ಮಾಡಿಟ್ರು ತುಂಬ ಅದೃಷ್ಟ ಆವತ್ತು. ಮೇಡಮ್, ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೀರಾ, ಕೊಟ್ಟರೆ ಎಷ್ಟು ನೀಟಾಗಿ, ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಅರ್ಥ ಆಗೋ ಥರ ಎಲ್ಲರಿಗೂ. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೋ ತನಕ ಮೇಡಮ್ ಅವ್ರು ಕೊಟ್ಟ ಮಾಹಿತಿಗಳು ವಿಶೇಷವಾಗಿತ್ತು. ಆ್ಯಂಡ್ ಯಾರೆಲ್ಲ ಇಷ್ಟು ದಿನ ಏನೇನು ಚೇಂಜಸ್ ಮಾಡ್ಕೊಂಡು ಹೋಗ್ತಿದ್ರಿ, ಏನೇನು ಚೇಂಜಸ್ ಮಾಡ್ಕೋಬೇಕು, ಎಷ್ಟೆಲ್ಲ ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ, ಇವತ್ತಿಂದ ಈ ವಿಡಿಯೋನ ನೋಡಿ ತಿದ್ಕೊಳ್ಳಿ ಅಂತ ಹೇಳ್ತಾ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಮುಹೂರ್ತದಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಅಂತ ತಿಳ್ಕೊಬೇಕು ಅಂತ ಇದ್ದೀರಾ, ಕೆಳಗಡೆ ಕಾಣಿಸ್ತಾ ಇರೋ ಮೇಡಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ಆನ್ಲೈನ್ ಮುಖಾಂತರ ಕೂಡ ಕನ್ಸಲ್ಟೇಷನ್ ತೊಗೊಬೋದು ನೀವು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.